ಹೋಗ್ಬಿಡ್ತೀನಿ ಆಯ್ತಾ? ಮನೆಯಿಂದ ಹೊರಡುವಾಗ ಎಲ್ಲಿಗೆ ಯಾಕೆ ಅಂತ ಕೇಳಬಾರ್ದು. ಆದರೆ ನಿನ್ನ ವಿಷಯದಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅನ್ನೋ ಕೇಳೋ ಪರಿಸ್ಥಿತಿ ಬಂದಿದೆ. ಸ್ವಲ್ಪ ಕೆಲಸ ಇದೆ. ಓ, ಇವತ್ತು ಯಾರ್ದಾದ್ರೂ ಬರ್ತಡೇ ಇದೆಯಾ? ಇಲ್ಲ, ನನಗೆ ಇವತ್ತು ಇಂಟರ್ವ್ಯೂ ಇತ್ತು. ಓ, ಇಂಟರ್ವ್ಯೂಗೆ ಹೋಗೋರು ರೆಸ್ಯೂಮ್ನ ಮರ್ತು ಹೋಗ್ತಾರೆ. ಹೌದಲ್ಲ? ಒಂದು ನಿಮಿಷ. ಅಕ್ಕ, ದೀಪಾ, ನೀವಿಬ್ರು ಮಾತಾಡ್ತಾರೆ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ ಆಯ್ತಾ? ಸರಿ ಅಣ್ಣ. ಯಾಕಕ್ಕ ಒಂಥರ ಇದ್ದೀರಾ? ಏನಿಲ್ಲ, ಅದು ಬಿಡು. ನೀನು ಹೋಟೆಲ್ಗೆ ಹೋಗಿದ್ದಾ? ಹ್ಞೂ ಅಕ್ಕ, ಡೇಟಿಂಗು ಹೋಗಿದ್ವಿ. ತುಂಬಾ ಖುಷಿ ಆಯ್ತು. ಗುಡ್. ಗಂಡನ ಜೊತೆ ಇದೇ ಥರ ಬಾಂಧವ್ಯ ಇಟ್ಕೋಬೇಕು. ಅಕ್ಕ, ಆದಷ್ಟು ಬೇಗ ನನ್ನನ್ನು ದಿಶಾ ಆಗಿ ಮಾಡಿ. ಹೌದಾ? ಹ್ಞೂ ಅಕ್ಕ, ಕೆಲವ್ರಿಗೆ ದಿಶಾ ಮಾತ್ರ ಅಲ್ಲ, ಯಾರೇ ಬಂದ್ರು ನನ್ನ ಗಂಡ ಮೆಚ್ಕೊಳ್ಳೋದು ಈ ದೀಪನೇ ಅಂತ ಸಾಬೀತು ಮಾಡಬೇಕು. ಆಯ್ತು, ಇವತ್ತಿಂದಾನೆ ಪ್ರಾಕ್ಟೀಸ್ನ ಶುರು ಮಾಡೋಣ. ನಾನು ಬರಲ್ಲ, ನಾನೆಲ್ಲೂ ಬರಲ್ಲ. ಬಿಡ ಜಯರಾಮಣ್ಣ, ಯಾರ್ರಿ ನೀವು? ನಿಮ್ ನರ್ಸಿಂಗ್ಗೆ ಸಾಲ ಕೊಟ್ಟಿರೋರು, ಸಾಲ ವಸೂಲಿ ಮಾಡೋಣ ಅಂತ ಬಂದಿದ್ದೇವೆ. ಸಾಲನ? ಅಯ್ಯೋ ದೇವ್ರೆ, ಈ ಮನೆನ ಬರ್ಕೊಟ್ಬಿಡ್ತೀನಿ, ಇಸ್ಕೊಂಡು ಹೋಗ್ತೀರಾ ಸರ್? ಈ ಮನೆ ನಿಮ್ದ ಅಲ್ಲ, ನೋಡಿ ಸರ್, ಅವನ್ನ ನೋಡಿ ಹೆಂಗ್ ನಿಂತಿದ್ದಾನೆ. ಇರೋ ಕಲ್ಸನ ಕಳ್ಕೊಂಡು ಕುಡ್ದು ಬಿದ್ದಿದ್ದಾನೆ ಮನೇಲಿ. ಅಂತವನ್ಗೋಗಿ ಸಾಲ ಕೊಡ್ತೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಏನಮ್ಮ, ನಿನ್ ಗಂಡನ್ ಸಾಲ ಕೊಟ್ಟಿದ್ದೀವಿ, ಯಾರು ಕೊಡ್ತಾರೆ ನೀನೇ ಹೇಳು. ಸರ್, ನಮ್ಮ ಮನೆ ಪರಿಸ್ಥಿತಿ ಸರಿಗಿಲ್ಲ ಸರ್. ನಮ್ಮ ಅಪ್ಪಂಗೆ ಹೇಳಿ ಹೇಗೋ ನಿಮ್ಮ ಸಾಲ ತೀರಿಸ್ತೀನಿ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಸರ್. ಅದೆಷ್ಟು ದಿನ ಬಿಟ್ಕೊಡ್ತೀಯ ಹೇಳ್ಬಿಡಮ್ಮ. ಅಲ್ಲಿವರೆಗೂ ಈ ಮನೆ ಕಡೆ ತಲೆನೂ ಹಾಕೋದಿಲ್ಲ. ಆದ್ರೆ ಟೈಮ್ ಇರಬಾರ್ದು ಅಷ್ಟೇ. ಇವನ್ ಮಾಡಿರೋ ಸಾಲನ ನಾನು ತೀರಿಸ್ತೀನಿ. ಮವ ಬೇಡ ಮವ, ನಿಮ್ಮ ಹತ್ರ ಮೊದಲೇ ದುಡ್ಡಿಲ್ಲ, ಸಂಬಳನೂ ಆಗಿಲ್ಲ. ಪರವಾಗಿಲ್ಲಮ್ಮ, ಜೀವನ ಪೂರ್ತಿ ಸಾಲದಲ್ಲಿ ಮುಳುಗಿರೋ ನನಗೆ ಇವತ್ತು ಇವನ್ ಮಾಡಿರೋ ಸಾಲನ ತೀರ್ಸೋ ಕರ್ಮ ಬಂದಿದೆ. 10 ದಿನ ಟೈಮ್ ಕೊಡಿ, ನಿಮ್ ದುಡ್ಡನ್ನ ತಂದು ಕೊಡ್ತೀನಿ. ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಜಯರಾಮಣ್ಣ. ಮೊನ್ನೆ ತಾನೇ ನಿಮ್ ಮನೆ ಓನರ್ ರಾಮಣ್ಣ ಸಿಕ್ಕಿದ್ರು. 3 ತಿಂಗಳಿಂದ ಬಾಡಿಗೆನೆ ಕಟ್ಟಿಲ್ವಂತೆ. ಇನ್ನು ನಮ್ ಸಾಲ ಹೇಗೆ ತೀರಿಸ್ತೀಯಾ? ಸರಿ, ನಾವು SI ಸಾಹೇಬ್ರ ಹತ್ರನೇ ಇಸ್ಕೊಳ್ತೀವಿ. ನಡಿಯಾ? ಬೇಜಾರಾಗಬೇಡಿ ಮಾವ, ಒಂದೊಂದ್ಸಲ ಗೊತ್ತೋ ಗೊತ್ತಿಲ್ದೇನೋ ಈ ಥರದ ಅವಮಾನನ ಅನುಭವಿಸ್ಬೇಕಾಗತ್ತೆ. ಇವನ್ನ ಹೆತ್ತಿ ತಪ್ಪಿಗೆ ಜೀವನ ಪೂರ್ತ ನೋವು ಅನುಭವಿಸ್ತಾನೆ ಇದೀವಲ್ಲಮ್ಮ. ನೀನೇನು ಬೇಜಾರು ಮಾಡ್ಕೋಬೇಡ. ಸಂಜೀನ, ಅವನನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ. ಚಿನ್ನಪ್ಪ ಅಂದ್ರೆ ನಿನ್ ಗಲ್ಲನ ಮೇಲ್ ಮಾಡು ಅಂತ. ಸರಿ. ಅಯ್ಯೋ, ಅಷ್ಟೊಂದಲ್ಲ, ಕೆಳಗ್ ಮಾಡು. ಅಯ್ಯೋ, ಹಂಗಲ್ಲ ದೀಪಾ. ಅಕ್ಕ, ಆಗ್ಲಿಂದ ಮೇಲ್ ಮಾಡು ಕೆಳಗ್ ಮಾಡು ಅಂತಿದ್ದೀರಾ. ಏನ್ ಮಾಡ್ಬೇಕು ಅಂತ ಸರಿ ಹೇಳಿ. ತುಂಬಾ ಮೇಲೂ ನೋಡ್ಬಾರ್ದು, ತುಂಬಾ ಕೆಳಗೂ ನೋಡ್ಬಾರ್ದು. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ನೋಡ್ಬೇಕು. ನೋಡು, ನೀನೀಗ ದೀಪ ಅಲ್ಲ, ದಿಶಾ. ದಿಶಾನಾ? ಅಂದ್ರೆ ಮಾಡೆಲ್ ಆಗಿರುವಾಗ ನೀನು ದಿಶಾ, ಬಾಕಿ ಅಂತೆ ನೀನು ದೀಪ. ಸರಿ ಸರಿ, ಕರೆಕ್ಟ್ ಆಗಿ ನಿಂತ್ಕೋ. ಹಾ, ತುಂಬಾ ಕಷ್ಟ ಅಕ್ಕ. ದೀಪ ಕಷ್ಟ ಪಡ್ಬೇಕು, ನಿಂತ್ಕೋ ಕರೆಕ್ಟ್ ಆಗಿ. ಹಾ, ಸ್ಟ್ರೈಟ್ ನೋಡು, ಸ್ಮೈಲ್ ಮಾಡು. ಇದು ಅಲ್ಲ ಆಡ್ಬೇಡ, ಸ್ಟ್ರೈಟ್ ಸ್ಟ್ರೈಟ್. ಹಾ, ಏನ್ ನಡೀತಿದೆ ಇಲ್ಲಿ? ಅರ್ಚನಾ ಮೇಡಮು ದೀಪಾ ಮೇಡಮ್ಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಏನು ಟ್ರೈನಿಂಗಾ? ಇವಳಿಗೆಂತ ಟ್ರೈನಿಂಗು? ಅದು ದೀಪ ಯಾವಾಗ್ಲೂ ಚಿರೋರ್ ಅದಕ್ಕೆ ಹತ್ರ ಬಯಸ್ಕೊತಿರ್ತಾಳಲ್ಲ, ಅದಕ್ಕೆ ಅವ್ರ ಹತ್ರ ಹೇಗ್ ನಡ್ಕೋಬೇಕು, ಹೇಗಿರ್ಬೇಕು ಅಂತ ಇವಳಿಗೆ ಟ್ರೈನಿಂಗ್ ಕೊಡ್ತಿದ್ದೀನಿ. ಓಹೋಹೋ, ಇನ್ಮೇಲೆ ಸೌಂದರ್ಯ ದೀಪಂಗ್ ಬೈಯೋದಿಲ್ವಾ?
ಬೈಬಾರ್ದು ಅಂತಾನೆ ಅಲ್ವಾ ಎಲ್ಲ ಹೇಳ್ಕೊಡ್ತಿರೋದು. ನೀವು ಅಷ್ಟೇ ಇನ್ಮೇಲೆ ದೀಪನ್ ಜೊತೆ ನೋಡಿ ಮಾಡಿ ಮಾತಾಡಿ. ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ, ವಿಚಿತ್ರವಾಗಿ ನಡೀತಿದೆ ಇಲ್ಲಿ. ಅಲ್ಲ, ಅರ್ಚನಾ ಸೌಂದರ್ಯನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅಂಥದ್ರಲ್ಲಿ ದೀಪಂಗೆ ಅರ್ಚನಾ ಟ್ರೈನಿಂಗ್ ಕೊಡೋದು ಅಂದ್ರೆ ಅಯ್ಯೋ ನಂಬಕ್ಕೆ ಆಗ್ತಿಲ್ವಲ್ಲ. ಜಾಜಿ ಬೇರೆ ಸೇರ್ಕೊಂಡಿದ್ದಾಳೆ. ಏನೂ ಇಬ್ರು ದೊಡ್ಡದಾಗಿ ನಡೆಸ್ತಾ ಇದ್ದಾರೆ ಅನಿಸ್ತಿದೆ. ಅಕ್ಕ ಅವ್ರ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿದಿದ್ರೆ ಚಿರು ಅದಕ್ಕೆ ನಿನ್ನ ದಿಶೆ ಆಗಾಗ್ ಬಿಡ್ತಿದ್ರಾ? ಜಾಜಿ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಸಿಗಾಕೊಳ್ತಿದ್ವಿ. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ದೀಪ ದಿಶಾ ಆಗ್ತಿರೋ ವಿಷಯ ನಮ್ 3 ಜನಕ್ಕೆ ಮಾತ್ರ ಗೊತ್ತಿರ್ಬೇಕು, ಇನ್ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಅಷ್ಟೇ ದೀಪ, ಈ ವಿಷಯನ ಚಿರುಗ್ ಹೇಳ್ಬೇಡ. ಅಲ್ಲ ಅಕ್ಕ, ಹಸ್ಬೆಂಡ್ ಹತ್ರ ಹೇಗ್ ವಿಷಯ ಮುಚ್ಚಿಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಚಿರು ರೂಪಕ್ ಬೀಳೋನಲ್ಲ, ಗುಣಕ್ ಬೀಳೋನು ಅಂತ ನೀನ್ ಪ್ರೂವ್ ಮಾಡ್ಬೇಕಾ ಬೇಡ್ವಾ? ಮಾಡ್ಬೇಕು. ಹಾಗಿದ್ಮೇಲೆ ಇದನ್ನೆಲ್ಲ ಮಾಡ್ಲೇಬೇಕು. ಸರಿ ಅಕ್ಕ. ನೋಡು ದೀಪ, ನೀನ್ ಇದನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಈವೆಂಟ್ ಹಾಳಾಗುತ್ತೆ. ಮಾಡ್ತೀನಕ್ಕ, ಇಲ್ಲ ಅಂದ್ರೆ ಹಸ್ಬೆಂಡ್ ಕನ್ಸೆಲ್ಲ ಹಾಳಾಗುತ್ತೆ. ಹಾಗಿದ್ರೆ ನೀನು ಬೇಗ ದಿಶಾ ಆಗ್ಬೇಕು. ಸರಿ ಅಕ್ಕ, ಆದ್ರೆ ಇದೆಲ್ಲ ಮುಗ್ದಾದ್ಮೇಲೆ ನಾನಾಗಿರ್ತೀನಿ. ದಿಶಾ ಉಷಾ ತರ ಎಲ್ಲ ಇರಲ್ಲ. ಆಯ್ತಾಯ್ತು, ಇವಾಗ ಟ್ರೈನಿಂಗ್ ನ ಕಂಟಿನ್ಯೂ ಮಾಡೋಣ. ಮಾಡಿ ಮೇಡಮ್. ನೋಡು ದೀಪ, ನಿನಗಿಂತ ಜಾಜಿನೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾಳೆ. ಜಾಜಕ್ಕ, ನೀವು ನನ್ನ ಜೊತೆ ಕಲ್ತ್ಕೊಳ್ಳಿ. ಮೇಡಮ್, ನೀವು ಮೊದ್ಲು ಕಲ್ತ್ಕೊಳ್ಳಿ. ನೀವು ದಿಶೆ ಆಗೋದನ್ನ ನೋಡೋದಕ್ಕೆ ನಂಗೆ ಕಾಯ್ತಾ